ನಾನು ಟಕ್ ಅಂತ ಅಲ್ಲಿ ಜಂಪ್ ಆಗಕ್ಕಾಗಲ್ಲ, ಕರೆಕ್ಟ್ ಅಲ್ವಾ ಸರ್? ನೀವ್ ಹೇಳ್ದಂಗೆ ಟಕ್ ಅಂತ ಅಲ್ಲಿ ಜಂಪ್ ಆಗಕ್ಕಾಗಲ್ಲ. ನೀವ್ ಹೇಳ್ತಿರೋದು ಅಲ್ಲಿ ಹೋಗ್ಬಿಡಿ, ಹೆಂಗ್ ಹೋಗ್ತೀರಾ ಬೇಕಾಗಿಲ್ಲ, ನೀವು ಹೆಂಗೋ ಒಂದ್ ದಾರಿಯಲ್ಲಿ ಹೋಗ್ಬಿಡಿ, ಏನಾರ ಮಾಡ್ಬಿಡ್ತೀರಾ ಅಂತ. ಸರ್ ನಾನೊಂದು ಸತ್ಯ ಹೇಳ ನಿಮ್ಗೆ, ಸತ್ಯ ಹೇಳ, ಇದುವರೆಗೂ ನಾವೆಲ್ಲರೂ ದೊಡ್ಡ ದೊಡ್ಡ ನಾಯಕರಿದಾರ ಸರ್, ಯಾರಿಗೂ ದೇಶನ ಹಾಳು ಮಾಡ್ಬೇಕು, ದೇಶನ ಗಬ್ ಮಾಡ್ಬೇಕು ಯಾರು ಹೋಗಿಲ್ಲ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅಂತಾನೆ ಹೋಗಿರೋರು. ಬಟ್ ಅವರು ಪಾಪ ಆತುರದಿಂದ ಬೇಗ ಹೋಗ್ಬೇಕು ಅನ್ಬಿಟ್ಟು ಏನ್ ಹೇಳಿ ಒಂದಷ್ಟು ದುಡ್ಡು ಕೊಟ್ಟರೆ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಕೇಳಿ ಒಂದ್ ನಿಮಿಷ, ಅವನು 50 ಕೋಟಿ ಅವನಿಗೆ ಗೊತ್ತಿಲ್ಲ ಇನ್ನೊಂದು 2,000 ಕೊಟ್ರೆ ಆಗೋಗ್ಬಿಡುತ್ತೆ ಅಂತ. 2,000 ಕೊಡೋದು ಬರೀ 2,000 ಲಕ್ಷ ಜನಕ್ಕೆ ಕೊಡ್ಬೇಕು, ಬಿಟ್ಬಿಡಿ. ಅದಾದ್ಮೇಲೆ ಒಂದು ದೊಡ್ಡ ಪ್ರೊಸೆಷನ್ ಮಾಡ್ಬೇಕು, ಅದಕ್ಕೆ ಮತ್ತೆ ದುಡ್ಡು ಎಲ್ಲ ಲೆಕ್ಕ ಹಾಕಿ 50 ಕೋಟಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. 50 ಕೋಟಿ ಅವನ ಹತ್ರ ಇಲ್ಲ, ಬಟ್ ಅವನಿಗೆ ದೇಶನ ಸರಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಅವನೇನ್ ಮಾಡ್ದ, ಪಕ್ಕದಲ್ಲೊಬ್ಬ ಇದ್ದ, ನೀನ್ ಹೋಗಮ್ಮ ನಾನ್ ಕೊಡ್ತೀನಿ ನಿಂಗೆ ದುಡ್ಡು ಅಂದ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ಕೇಳಿ, ನಾನ್ ಅಲ್ಲ ಕೊಡೋದ್ ಬಿಡಿ, ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಅವ್ನು ನಾನು ಕೊಟ್ಟೆ ನೋಡಿದಾನಲ್ಲ, ಏನಪ್ಪ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಡ್ಬಿಡಿ ಸರ್, ಇಟ್ಕೊಳ್ಳಿ ಸರ್, ಸರ್ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನ್ ಮಾಡ್ತೀನಿ, ದುಡ್ಡು ಕೊಟ್ಟು ಮಾಡ್ಬಿಡಿ ಅಂದ್ರಿ. ಇವಾಗ ನೋಡಿ ಒಂಚೂರು ಬದಲಾವಣೆ ಆಗ್ತಾ ಇದೆ ಇಲ್ಲಿ.